ಎಲ್ಲರಿಗೂ ಶುಭೋದಯ. ನಮ್ಮ ಶಾಲೆಗೆ ಬಂದಂಥ ಕುಮಾರಿ ಅನಿಶಾ ಸಂಸದ್ ಮತ್ತು ಹರ್ಷಿತಾ ಮೇಡಮ್ ಅವರು ಆಗಮಿಸಿದರು. ಅವರು ಬಾಲಿಕಾ ಜಾಗೃತಿ ಅಭಿಯಾನ ಕುರಿತು ಕಾರ್ಯಕ್ರಮವನ್ನು ನಡೆಸಿದರು. ಕುಮಾರಿ ಹರ್ಷಿತಾ ಅವರು ಹೆಣ್ಣು ಮಕ್ಕಳು ಹೇಗೆ ಜಾಗೃತರಾಗಿರಬೇಕು ಮತ್ತು ಇಂದಿನ ಸಮಾಜದಲ್ಲಿ ಹೇಗೆ ಮುನ್ನೆಚ್ಚರಿಕೆಯಲ್ಲಿ ಇರಬೇಕೆಂದು ತಿಳಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಇದ್ದಂಥ ಅನೇಕ ಪದ್ಧತಿಗಳು ಈಗೂ ಸಹ ಇದೆ, ಅದನ್ನು ನಿವಾರಿಸಬೇಕೆಂದು ಹೇಳಿದ್ದಾರೆ. ಅವರು ಯಾವುದೇ ವಿಚಾರವನ್ನು ಹೇಳಬೇಕಾದರೆ ತಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಉದಾಹರಣೆಯಾಗಿ ನೀಡುತ್ತಿದ್ದರು. ಅವರು ಯಾವಾಗಲೂ ನಮಗೆ ಹೇಳಿದಂಥ ಒಂದೇ ಒಂದು ಮಾತು, ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಯಾಗಬೇಕು. ಇಂದಿಗೂ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳು. ಇಂದಿಗೂ ಅನೇಕ ಕಡೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಡೆ ಇದೆ. ಲಿಂಗ ತಾರತಮ್ಯ, ಅಸಮಾನತೆ ಇನ್ನೂ ಸಂಪೂರ್ಣವಾಗಿ ಮಾಯವಾಗಿಲ್ಲ ಮತ್ತು ಅಸಮಾನತೆ ಇನ್ನೂ ಸಂಪೂರ್ಣವಾಗಿ ಮಾಯವಾಗಬೇಕಾದರೆ ಹೆಣ್ಣು ಮಕ್ಕಳು ಧೈರ್ಯದಿಂದ ಶಿಕ್ಷಣವನ್ನು ಪಡೆದು ಎಲ್ಲ ಕ್ಷೇತ್ರಗಳಲ್ಲಿ ಮಿಚ್ಚಬೇಕು. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಈ ಘಟನೆಯು ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ರಾಜಸ್ಥಾನದಲ್ಲಿ ನಡೆದಂತಹ 13 ವಯಸ್ಸಿನ ಹುಡುಗಿಯನ್ನು 5 ದಿನಗಳ ಕಾಲ ಅತ್ಯಾಚಾರ ಮಾಡಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮುರವರು ಗಲ್ಲು ಶಿಕ್ಷೆಯನ್ನು ಗೈದರು. ಅಂತೆಯೇ ನಾವು ಸಹ ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಬೇಕು. ಹೆಣ್ಣು ಮಕ್ಕಳು ಧೈರ್ಯವಾಗಿ ನಿಂತರೆ ಯಾವುದಾದರೂ ಎದುರಿಸಬಹುದೆಂದು ನೀಡಿದ್ದಾರೆ.